ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳು ಸೆಕೆಂಡ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ವೆಯ್ಟ್ ಮಾಡ್ತಿರಲ್ಲ. ಬಿ.ಎಡ್ನ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಯಾವಾಗ ಪ್ರಕಟ ಆಗುತ್ತೆ ಅಂತ. ಇದೇ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಆಪ್ಷನ್ ಎಂಟ್ರಿಗೆ CSR ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ದಿನಾಂಕನ ಕೂಡ ಪ್ರಕಟ ಮಾಡಿದ್ರು ಅಂತ ಹೇಳ್ಬೋದು. ಆದರೆ ಅಭ್ಯರ್ಥಿಗಳಿಗೆ ದಿನಾಂಕ ಅಂದರೆ ಇಲಾಖೆ ಕಡೆಯಿಂದ ಕೊಟ್ಟಿರುವಂಥ ಮಾಹಿತಿ ಪ್ರಕಾರದಲ್ಲಿ ಡಿಸೆಂಬರ್ ತಿಂಗಳ 8 2025ರಿಂದ ಡಿಸೆಂಬರ್ ತಿಂಗಳ 10 2025 ತನಕ ಆಪ್ಷನ್ ಎಂಟ್ರಿನ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಮಾಡಲಿಕ್ಕೆ ಇಲಾಖೆ ಅವರು ಅವಕಾಶ ಮಾಡಿಕೊಟ್ಟಿದ್ರು. ಆದರೆ ಡಿಸೆಂಬರ್ ತಿಂಗಳ 8ನೇ ತಾರೀಕು ಸಂಜೆ ವೇಳೆಗೆ ಓಪನ್ ಆಯಿತು. ಡಿಸೆಂಬರ್ ತಿಂಗಳ 10ನೇ ತಾರೀಕು 11ನೇ ತಾರೀಕು ತನಕ ಓಪನ್ ಇತ್ತು. ಅಭ್ಯರ್ಥಿಗಳು ಅನ್ಕೊಂಡ್ರು 11ನೇ ತಾರೀಕು ಒಳಗಡೆ ಓಪನ್ ಆಗಿದೆ, ಆದರೆ ಸ್ವಲ್ಪ ಹೊತ್ತು ಕ್ಲೋಸ್ ಆಗ್ಬೋದು ಅಂತ. ಬಟ್ ಆದರೆ 12ನೇ ತಾರೀಕು ತನಕ ಓಪನ್ ಇತ್ತು. ಮತ್ತೆ ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ವಿ, ಕ್ಲೋಸ್ ಆಗಿದೆ ಅಂತ ಅಂದ್ಬಿಟ್ಟು. ಅವುಗಳು ಕೂಡ ವೆಬ್ಸೈಟನ್ನು ನಾವು ಚೆಕ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ವಿ. ವೆಬ್ಸೈಟ್ ಎಲ್ಲ ಕ್ಲೋಸ್ ಆಗಿತ್ತು. ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಇದೀಗ ಸಾಕಷ್ಟು ಅಭ್ಯರ್ಥಿಗಳ ಒಂದು ಪ್ರಶ್ನೆ ಬರ್ತಿರುವಂಥದ್ದು ಏನಂದ್ರೆ, ವೆಬ್ಸೈಟ್ ಮತ್ತೆ ಓಪನ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳ್ತೀರಾ. ಮತ್ತೆ ಕೆಲ ಅಭ್ಯರ್ಥಿಗಳು ಆತಂಕನ ಕೂಡ ಪಡ್ತಾ ಇರುವಂಥದ್ದಾಗಿರುತ್ತೆ. ಅಂದ್ರೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಬಿಟ್ಟಿದ್ದಾರೆ ಅಥವಾ ಸೆಕೆಂಡ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಬಿಡುಗಡೆ ಆಗಿದೆಯಾ, ಅದ್ರ ಬಗ್ಗೆ ಮಾಹಿತಿನ ಕೂಡ ಏನಾಗ್ತಾ ಇದೆ ವೆಬ್ಸೈಟ್ನಲ್ಲಿ. ಮತ್ತೆ ಇನ್ನ ಕೆಲ ಅಭ್ಯರ್ಥಿಗಳು ಕೂಡ ಮೊನ್ನೆಯಿಂದ ನಮಗೆ ಕೂಡ ಹೇಳ್ತಾ ಇದ್ರು, ಆಪ್ಷನ್ ಎಂಟ್ರಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಮಿಸ್ಟೇಕ್ಸ್ಗಳಾಗ್ತಿದೆ ಅಥವಾ ಅಂದ್ರೆ ಇಲಾಖೆ ಕಡೆಯಿಂದ ಅಂದ್ರೆ ವೆಬ್ಸೈಟ್ನಲ್ಲಿ ಎರರ್ ಆಗ್ತಿದೆ ಅಂತಕ್ಕಂಥ ಒಂದು ಪ್ರಶ್ನೆನ ಅಭ್ಯರ್ಥಿಗಳು ಹೇಳ್ತಿದ್ರು. ಅಂದ್ರೆ ಅವರು ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಕೊಟ್ಟಾಗ ನಂತರದಲ್ಲಿ ಅವರು ಆಡ್ ಮಾಡಿರ್ತಕ್ಕಂಥ ಫಸ್ಟ್ ರೌಂಡ್ನ ಕಾಲೇಜುಗಳಾಗಿರ್ಬೋದು, ಬೇರೆ ಬೇರೆ ಕಾಲೇಜುಗಳು ಶೋ ಆಗ್ತಿದೆ ಅಂತ ಕೆಲ ಅಭ್ಯರ್ಥಿಗಳ ಒಂದು ಸಮಸ್ಯೆಗಳಾಗಿರುವಂಥದ್ದಾಗಿರುತ್ತೆ. ಸೊ ಇದ್ರ ವೆಬ್ಸೈಟ್ನಲ್ಲಿ ಏನಾಗ್ತಿದೆ, ಸಮಸ್ಯೆಗಳಾಗ್ತಿದೆಯಾ ಇಲಾಖೆ ವೆಬ್ಸೈಟ್ನಲ್ಲಿ, ಅಥವಾ ಏನು ರೀಸನ್ ಇದೆ, ಏನಾದ್ರು ಸಮಸ್ಯೆ ಆಗುತ್ತಾ, ಎಫೆಕ್ಟ್ ಆಗುತ್ತಾ, ಅಥವಾ ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಏನೇನು ಪ್ರಶ್ನೆಗಳಿದಾವಲ್ಲ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಅಂತಕ್ಕಂಥದ್ದನ್ನು ಯಾವಾಗ ಪ್ರಕಟ ಮಾಡ್ತಾರೆ ಅಂತ ಅಧಿಕೃತವಾಗಿ ಇಲಾಖೆ ಕಡೆಯಿಂದ ಪ್ರಕಟ ಮಾಡಿಲ್ಲ, ದಿನಾಂಕನ ತಿಳಿಸಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಸೆಕೆಂಡ್ ರೌಂಡ್ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ. ಅಂದ್ರೆ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಡಿಸೆಂಬರ್ 10ನೇ ತಾರೀಕು ಎಂಡ್ ಆಗಬೇಕಾಗಿತ್ತು. ಆದರೆ ಡಿಸೆಂಬರ್ 11ನೇ ತಾರೀಕು ತನಕ ಓಪನ್ ಇದ್ರೂ ಕೂಡ ಇವಾಗ ಡಿಸೆಂಬರ್ 12ನೇ ತಾರೀಕು ತನಕ ಇವಾಗ ಓಪನ್ ಇರುವಂಥದ್ದಾಗಿರುತ್ತೆ. ಮಧ್ಯಾಹ್ನ ತನಕ ಎಲ್ಲ ಕ್ಲೋಸ್ ಆಗಿತ್ತು ಕೆಲವೊಂದು ಸಂದರ್ಭಗಳಲ್ಲಿ. ಆದರೆ ನಾವು ಕೂಡ ಮಾಹಿತಿಯನ್ನು ತಿಳಿಸಿದ್ದು ಈಗ ಓಪನ್ ಆಗಿದೆಯಲ್ಲ, ಸೊ ಈಗ ಏನಾದ್ರು ಸಮಸ್ಯೆ ಆಗುತ್ತೆ ಅಂತೆಲ್ಲ ಕೇಳ್ತೀರಾ. ಸೊ ಇಲ್ಲ, ಅವ್ರು ಏನಾರ ಒಂದು ವರ್ಕ್ನ ಮಾಡ್ತಿರ್ತಾರೆ, ಆ ರೀಸನಿಂದ ಆಫ್ ಮಾಡುವಂಥದ್ದು ಆನ್ ಮಾಡುವಂಥದ್ದು ಏನೋ ಒಂದು ಸಮಸ್ಯೆಗಳಾಗ್ತಿರ್ಬೋದು. ಸಮಸ್ಯೆ ಅನ್ನೋದಕ್ಕಿಂತ ಒಂದು ಕಾರ್ಯ ಪ್ರಗತಿಯಲ್ಲಿದೆ ಅಂತ ಹೇಳ್ಬೋದಾಗಿರುತ್ತೆ. ಸೆಲೆಕ್ಷನ್ ಲಿಸ್ಟ್ಗೆ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅಥವಾ ಇಲಾಖೆ ಕಡೆಯಿಂದ ಏನಾದ್ರು ಚೆಕ್ ಮಾಡ್ತಾ ಇರ್ಬೋದಾಗಿರುತ್ತೆ. ಆ ಒಂದು ರೀಸನ್ ಅಷ್ಟೇ, ನಿಮಗೆ ಅದಕ್ಕೂ ಸಂಬಂಧ ಆಗೋದಿಲ್ಲ. ನೀವು ಆಪ್ಷನ್ ಎಂಟ್ರಿನ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟು ಅಲ್ಲಿ ಡಾಟಾ ಸಕ್ಸಸ್ಫುಲ್ ಅಂತ ಬಂದಿದ್ರೆ ಏನೂ ಸಮಸ್ಯೆ ಆಗೋದಿಲ್ಲ, ನೀವು ಆರಾಮಾಗಿರ್ಬೋದು ಅಂತಲೇ ಕೂಡ ಹೇಳ್ತಾ. ಇದೀಗ ಅಭ್ಯರ್ಥಿಗಳು ಆತಂಕನ ಕೂಡ ಕೆಲವರು ಪಡ್ತಾ ಇರೋದಾಗಿರುತ್ತೆ. ಸೆಲೆಕ್ಷನ್ ಲಿಸ್ಟ್ ಏನಾದ್ರು ಬಿಟ್ಬಿಟ್ಟಿದ್ದಾರೆ, ನಮಗೆ ಗೊತ್ತಾಗ್ತಿಲ್ವಾ ಏನು ಎತ್ತ ಅಂತ. ಸೆಲೆಕ್ಷನ್ ಲಿಸ್ಟ್ ಅಧಿಕೃತವಾಗಿ ಇನ್ನೂ ಕೂಡ ಪ್ರಕಟ ಆಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಅವೆಲ್ಲ ಏನು ವಿದ್ಯಾರ್ಥಿಗಳು ನಾವು ಕೂಡ ವೆಬ್ಸೈಟಲ್ಲಿ ವಿಸಿಟ್ ಮಾಡಿ ಕೂಡ ಚೆಕ್ ಮಾಡ್ತಿರೋದಾಗಿರುತ್ತೆ, ಗಮನಿಸ್ತಾ ಇರ್ಬೋದಾಗಿರುತ್ತೆ. ಯಾವುದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಏನೋ ಪ್ರಕಟ ಆಗಿಲ್ಲ. ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು, ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಹಳೆಯ ಒಂದು ಮಾಹಿತಿನೇ ಇರೋದಾಗಿರುತ್ತೆ. ಅಧಿಕೃತವಾಗಿ ಸೆಲೆಕ್ಷನ್ ಲಿಸ್ಟ್ ಏನೋ ಪ್ರಕಟ ಆಗಿಲ್ಲ. ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆದ ಸಂದರ್ಭದಲ್ಲಿ ಕನ್ನಡದ ಆಫಿಷಿಯಲ್ ಒಂದು ಟೆಲಿಗ್ರಾಮ್ ಪೇಜ್ ಲಿಂಕ್ ಏನಿದೆಯಲ್ಲ, ಈ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ PDF ಅನ್ನು ಕೂಡ ಅಪ್ಲೋಡ್ ಮಾಡಿರ್ತೀವಿ, ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ಅಥವಾ ಅಭ್ಯರ್ಥಿಗಳು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ವೆಬ್ಸೈಟ್ ಏನಿದೆಯಲ್ಲ, CSL ವಿಭಾಗಕ್ಕೆ ಹೋಗೋದ್ರ ಮುಖಾಂತರ ಕೂಡ ಚೆಕ್ ಮಾಡ್ತಾ ಇರ್ಬೋದಾಗಿರುತ್ತೆ ಅಂತ ಹೇಳ್ತಾ, ಇದೀಗ ಅಭ್ಯರ್ಥಿಗಳಿಗೆ ಏನೂ ಸಮಸ್ಯೆ ಆಗಿಲ್ಲ ಇಲ್ಲಿ. ಸೊ ಒಂದು ಏನೋ ಒಂದು ಆಂತರಿಕವಾಗಿ ಕೆಲಸಗಳು ಕಾರ್ಯಗಳು ನಡೀತಿರುತ್ತೆ ಇಲಾಖೆ ಒಂದು ವೆಬ್ಸೈಟ್ನಲ್ಲಿ. ಸೊ ಆ ಒಂದು ರೀಸನಿಂದ ಆ ಥರ ಏನಾರು ಆಗ್ತಿರ್ಬೋದಾಗಿರುತ್ತೆ. ಬಟ್ ಆದರೆ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದನ್ನ ವೆಬ್ಸೈಟ್ ಓಪನ್ ಇರೋ ತನಕ ನೀವು ಆಪ್ಷನ್ ಎಂಟ್ರಿಗಳನ್ನ ಮಾಡಿಬೋದಾಗಿರುತ್ತೆ. ಮತ್ತೆ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದರೆ ನೀವು ಕೊಟ್ಟಿರುವಂಥ ಕಾಲೇಜ್ ಅಪ್ಡೇಟ್ ಆಗ್ತಿರುತ್ತೆ. ಬಟ್ ಹಾಗಂತ ಇವಾಗ ಓಪನ್ ಇದೆ ಅಂದ್ಬಿಟ್ಟು ಆಪ್ಷನ್ ಎಂಟ್ರಿನ ಮಾಡಕ್ಕೆ ಹೋಗಿ ಸಡನ್ ಆಗಿ ಏನಾರು ಅವ್ರ ವೆಬ್ಸೈಟ್ಗಳನ್ನ ಆಫ್ ಮಾಡಿಬಿಟ್ರೆ ಅಭ್ಯರ್ಥಿಗಳಿಗೆ ನಿಮ್ಮ ಐಡಿಯಲ್ಲಿ ಎಷ್ಟು ಕಾಲೇಜ್ಗಳು ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಸಬ್ಮಿಟ್ ಆಗಿರುತ್ತಲ್ಲ ಅಷ್ಟು ಮಾತ್ರ ಪರಿಗಣನೆ ಆಗುತ್ತೆ. ನೀವೆಲ್ಲ ಒಂದು ಕಾಲೇಜನ್ನ ಡಿಲೀಟ್ ಮಾಡಿಬಿಟ್ಟು ಏನಾರು ಮಿಸ್ಟೇಕ್ ಸಬ್ಮಿಟ್ ಅಂತ ಕೊಟ್ಬಿಟ್ರೆ ಅದು ನಿಮಗೆ ಸಮಸ್ಯೆ ಆಗಿಬಿಡುತ್ತೆ. ಆ ಕಾರಣಕ್ಕೆ ಈ ಒಂದು ಮಿಸ್ಟೇಕ್ಸ್ಗಳನ್ನ ಮಾಡಕ್ಕೆ ಹೋಗ್ಬಿಡಿ ನೀವು. ಸೊ ಆಪ್ಷನ್ ಎಂಟ್ರಿನ ಆಲ್ಮೋಸ್ಟ್ ಫಸ್ಟೇ ನಾವು ಮಾಹಿತಿನ ಕೊಟ್ಟಿದ್ವಿ, ಯಾವ ಥರ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೋಬೇಕು, ಏನಿರುತ್ತೆ, ಎಷ್ಟು ಪರ್ಸೆಂಟ್ ಇರೋರು ಅಂತೆಲ್ಲ. ಸೊ ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ಮತ್ತು ಹೆಚ್ಚುವರಿ ಒಂದು ಅಪ್ಡೇಟ್ಸ್, ಇನ್ಫಾರ್ಮೇಷನ್ ವೀಡಿಯೋಸ್ಗಳು ಕೂಡ ಕನ್ನಡ ವೇದ ಒಂದು 3 ವಿಡಿಯೋಸಲ್ಲಿ ಕೂಡ ನಿಮಗೆ ಸಿಗ್ತಿರುತ್ತೆ, ಅದನ್ನು ಕೂಡ ವೀಕ್ಷಣೆ ಮಾಡಬಹುದು ಅಂತ ತಿಳಿಸುತ್ತೆ. ಇನ್ನೂ ಪ್ರಶ್ನೆಗಳಿದ್ದರೆ ವಿದ್ಯಾರ್ಥಿಗಳು ಡಿಸ್ಕ್ರಿಪ್ಷನ್ಲಿ ಕನ್ನಡ ವೇದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ನೀವು ಪಡ್ಕೊಂತ ಇರಬಹುದಾಗಿರುತ್ತೆ.